ಅಸಲಿ ನೋಟನ್ನ ನಾಚಿಸುವಂತ ನೋಟ್, ನಕಲಿ ನೋಟನ್ನ ಕೊಟ್ಟು ಒರಿಜಿನಲ್ ನೋಟ್ ಪಡೆಯುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇವರ ಬಳಿ ಇದ್ದ ನೋಟನ್ನ ಒಮ್ಮೆ ನೀವು ನೋಡಿದ್ರೆ ನೀವು ಮೋಸ ಹೋಗ್ತೀರಾ. ಹಾಗಾದ್ರೆ ಅವರ ಬಳಿ ಇದ್ದ ಗರಿ ನೋಟುಗಳನ್ನ ನೀವೇ ನೋಡಿ. 10 ಲಕ್ಷ ಅಸಲಿ ನೋಟು ಕೊಟ್ರೆ 30 ಲಕ್ಷ ನಕಲಿ ನೋಟು. ಹಣವಂತರನ್ನ ವಂಚಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್. ನಗರದ ಹಣವಂತರನ್ನ ವಂಚನೆ ಮಾಡೋದನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಖತರ್ನಾಕ್ ವಂಚಕರ ಗ್ಯಾಂಗ್ ಅನ್ನ ಜಯನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 10 ಲಕ್ಷ ಒರಿಜಿನಲ್ ನೋಟ್ ಕೊಟ್ರೆ 30 ಲಕ್ಷ ಕೋಟಾ ನೋಟಿನ ಆಫರ್ ಕೊಟ್ಟು ಜನರಿಗೆ ಉಂಡೆನಾಮ ಹಾಕಲು ಯತ್ನಿಸುತ್ತಿದ್ದಾಗ ಪೊಲೀಸರು ದಾಳಿ ಮಾಡಿ ನೋಟಿನ ಸಮೇತವಾಗಿ ಲಾಕ್ ಮಾಡಿದ್ದಾರೆ. ಶಾಹಿದ್ ಮೊಹಮ್ಮದ್, ಮೀರನ್ ಮತ್ತು ರಾಜೇಶ್ವರ್ ಬಂಧಿತ ಆರೋಪಿಗಳು. ವಂಚಕರು ಮೂಲತಃ ತಮಿಳುನಾಡಿನ ತಿರುನೆಲ್ವೇಲಿಯವರು ಎಂದು ತಿಳಿದು ಬಂದಿದೆ. ಈ ಖದೀಮ ಕಳ್ಳರು 10 ಲಕ್ಷ ಅಸಲಿ ನೋಟಿಗೆ ಒರಿಜಿನಲ್ ರೀತಿಯೇ ಕಾಣುವ 3 ಪಟ್ಟು ಹಣ ನೀಡುತ್ತೇವೆ ಅಂತ ಜನರನ್ನ ನಂಬಿಸಿ ಹಣ ಲಪಟಾಯಿಸುತ್ತಿದ್ರು. ತಮಿಳುನಾಡಿನಲ್ಲಿ ಸಕ್ರಿಯವಾಗಿದ್ದ ಈ ಗ್ಯಾಂಗ್ ಇತ್ತೀಚೆಗೆ ಬೆಂಗಳೂರಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ಇವರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಜಯನಗರ 4ನೇ ಬ್ಲಾಕ್ನಲ್ಲಿ ಹಣದ ಸಮೇತ ನಿಂತಿದ್ದ ವೇಳೆ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ಟರೆ ನಾವು 10 ಲಕ್ಷದ್ದು ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ವಂಚನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ದಸ್ತಗಿರಿ ಮಾಡಲಾಗಿದೆ ಹಾಗೂ ವಂಚನೆ ಪ್ರಕರಣ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕೋಟಾ ನೋಟ್ ಅಲ್ಲ, ಆದರೆ ನಿಜವಾದ ನೋಟ್ಸ್ಗಳ ಮಧ್ಯ ಬಿಳಿ ಹಾಳೆನಿಟ್ಟು ವಂಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಪೊಲೀಸರ ತನಿಖೆಯ ವೇಳೆ ವಂಚಕರು ನೋಟಿನ ಬಂಡಲ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒರಿಜಿನಲ್ ನೋಟುಗಳನ್ನಿಟ್ಟು ಮಧ್ಯ ಭಾಗದಲ್ಲಿ ಬಿಳಿ ಹಾಳೆ ಜೋಡಿಸಿ ವಂಚನೆ ಮಾಡ್ತಿದ್ರು ಎಂಬುದು ಬೆಳಕಿಗೆ ಬಂದಿದೆ. ಸದ್ಯ 3 ಬಂಧಿಸಿ ಇನ್ನುಳಿದ ಆರೋಪಿಗಳಿಗಾಗಿ ಜಯನಗರ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಇನ್ನು ಈ ಖತರ್ನಾಕ್ ಗ್ಯಾಂಗ್ ಹಲವರಿಗೆ ಇದೇ ರೀತಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬಂಧಿತರಿಂದ 15,000 ರೂಪಾಯಿ ಅಸಲಿ ನೋಟು ಸಮೇತ ಕಾರ್, ಸೂಟ್ಕೇಸ್ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಅಸಲಿ ನೋಟು ಕೊಟ್ಟು ನಕಲಿ ನೋಟು ಪಡೆಯಲು ಮುಂದಾದವರ ಮೇಲೂ ಪೊಲೀಸರು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.